ಎಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಅಧಿಕಾರ ಹಂಚಿಕೆ ಆಗಿರಬಹುದು, ಕುರ್ಚಿ ಜಟಾಪಟಿ ಆಗಿರಬಹುದು, ಇದೆಲ್ಲವೂ ಕೂಡ ಮುಗಿಯದ ಅಧ್ಯಾಯ ಆಗಿದೆ. ಪದೇ ಪದೇ ಒಂದೊಂದು ರೀತಿಯಾದಂತಹ ಹೇಳಿಕೆಗಳು, ಸೈಲೆಂಟ್ ವಾರ್ಗಳು ಎಲ್ಲವೂ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಕಾಂಗ್ರೆಸ್ ಪಡೆಯಲ್ಲಿ ಅಧಿಕಾರ ಹಂಚಿಕೆ ಜಟಾಪಟಿ ನಿಲ್ತಾ ಇಲ್ಲ. ಇನ್ನು ಸಿದ್ದು ಬಣ ವೈಲೆಂಟ್ ಆಗಿದೆ. ಒಂದ್ ಕಡೆನಲ್ಲಿ ಫಾರಿನ್ ಟ್ರಿಪ್ ಅನ್ನ ಹೋಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಂಡೆ ಆಪ್ತರು ಕೂಡ ಫುಲ್ ಸೈಲೆಂಟ್ ಆಗಿದ್ದಾರೆ. ಏನಾಗ್ತಾ ಇದೆ ಹಾಗಾದ್ರೆ? ಅಧಿಕಾರ ಹಂಚಿಕೆ ಸಲುವಾಗಿ ಡಿಕೆಶಿ ಪರ ಬ್ಯಾಟಿಂಗ್ ಮಾಡಿದ್ದ ಆಪ್ತರು. ಕಾಂಗ್ರೆಸ್ ಪಡೆಯಲ್ಲಿ ನಿಲ್ಲದ ಅಧಿಕಾರ ಹಂಚಿಕೆ ಜಟಾಪಟಿ. ಸಿದ್ದು ಬಣ ವೈಲೆಂಟ್ ಆಗುತ್ತಿದ್ದಂತೆ ಬಂಡೆ ಆಪ್ತರು ಫುಲ್ ಸೈಲೆಂಟ್ ಆಗಿದ್ದಾರೆ. ಅಧಿಕಾರ ಹಂಚಿಕೆ ಸಲುವಾಗಿ ಡಿಕೆಶಿ ಪರ ಬ್ಯಾಟಿಂಗ್ ಮಾಡಿದ್ದ ಆಪ್ತರು ಇದೀಗ ಶಾಸಕರು ಫಾರಿನ್ ಟೂರ್ ಕೂಡ ಹೋಗಿದ್ದಾರೆ. ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಕಾಂಗ್ರೆಸ್ ಪಡೆಯಲ್ಲಿ ಅಧಿಕಾರ ಹಂಚಿಕೆ ಜಟಾಪಟಿ ನಿಲ್ತಾ ಇಲ್ಲ. ಸಿದ್ದು ಬಣ ಅಲರ್ಟ್ ಆಗುತ್ತಿದ್ದಂತೆ ಸದ್ಯಕ್ಕೆ ಮೌನಕ್ಕೆ ಜಾರಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರು. ಸದ್ಯದ ಪರಿಸ್ಥಿತಿಯಲ್ಲಿ ಏನೂ ಮಾತನಾಡದಂತೆ ಸೂಚನೆಯನ್ನೇನಾದರೂ ಕೊಟ್ಟಿದ್ದಾರಾ ಡಿಸಿಎಂ ಡಿಕೆ ಶಿವಕುಮಾರ್? ಹೈಕಮಾಂಡ್ ಈ ವಿಚಾರದಲ್ಲಿ ಸ್ಪಷ್ಟತೆ ನೀಡೋವರೆಗೂ ಕೂಡ ಆತುರದ ಮಾತು ಬೇಡ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ದಂತೆ ಕಾಣಿಸ್ತಾ ಇದೆ. ಸೈಲೆಂಟ್ ಆಗಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ಮಾತುಕತೆನೂ ಬೇಡ ಅಂತ ಸೂಚನೆಯನ್ನೇನಾದ್ರೂ ಕೊಟ್ಟಿದ್ದಾರಾ? ಹೈಕಮಾಂಡ್ ಈ ವಿಚಾರದಲ್ಲಿ ಸ್ಪಷ್ಟತೆ ನೀಡೋವರೆಗೂ ಆತುರದ ಮಾತು ಬೇಡ. ಬಜೆಟ್ ಅಧಿವೇಶನಕ್ಕೂ ಮುಂಚೆ ದೆಹಲಿಗೆ ಹೈಕಮಾಂಡ್ ಬುಲಾವು ನಿರೀಕ್ಷೆ. ಶಾಸಕರ ಫಾರಿನ್ ಟೂರ್ ವಿಚಾರದಲ್ಲಿ ಹೈಕಮಾಂಡ್ಗೆ ಒಂದು ಸಂದೇಶ ಹೋಗಿದೆ. ಅಧಿಕಾರ ಹಂಚಿಕೆ ಜಟಾಪಟಿಯಲ್ಲಿ ಆತುರದ ನಡೆ ಬೇಡ, ಮಾತು ಬೇಡ ಎಂಬ ಲೆಕ್ಕಾಚಾರ ಇರುವಂಥದ್ದು. ಸಿದ್ದು ಆಪ್ತರ ತಂತ್ರಕ್ಕೆ ಮತ್ತೆ ಪ್ರತಿತಂತ್ರವನ್ನ ರೂಪಿಸೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪ್ರತಿತಂತ್ರವನ್ನ ರೂಪಿಸಿ ನಂತರ ಅಖಾಡಕ್ಕೆ ಇಳಿಯೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿ ಪ್ಲಾನ್ ಅನ್ನ ಹಾಕ್ತಾ ಇರುವಂತೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಆಪ್ತರು ಈಗಾಗಲೇ ಫಾರಿನ್ ಟೂರ್ ಅನ್ನ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲೋ ಒಂದ್ ಕಡೆ ಮೌನಕ್ಕೆ ಜಾರಿದ್ರು, ಸೈಲೆಂಟ್ ಆಗಿದ್ರು. ಇದೀಗ ಇವರ ಬಣದವರಿಗೆ ಆಪ್ತರಿಗೆ ಒಂದು ಸಲಹೆಯನ್ನ ಕೂಡ ಕೊಟ್ಟಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಆ ನಿರ್ಧಾರವನ್ನ ತೆಗೆದುಕೊಳ್ಳುವವರೆಗೂ ಕೂಡ ಯಾವುದೇ ರೀತಿಯಾದಂತ ಮಾತುಕತೆಗಳು ಬೇಡ, ಯಾವ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡಬೇಡಿ, ತಾಳ್ಮೆಯಿಂದ ಇರಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆಯನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಯಾಕಂತ ಅಂದ್ರೆ ಹೈಕಮಾಂಡ್ ಇದರಲ್ಲಿ ಸ್ಪಷ್ಟತೆಯನ್ನ ಕೊಡಬೇಕಾಗತ್ತೆ. ಬಜೆಟ್ ಅಧಿವೇಶನಕ್ಕೂ ಮುಂಚೆ ದೆಹಲಿಗೆ ಕೆಲವೊಂದಷ್ಟು ಹೋಗಿ ಮಾಹಿತಿಯನ್ನ ಕೂಡ ಕೊಡುವಂತಹ ಸಾಧ್ಯತೆಗಳಿರುವಂತದ್ದು. ಶಾಸಕರು ಫಾರಿನ್ ಟೂರ್ ಅನ್ನ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಫಾರಿನ್ ಟೂರ್ ಅನ್ನ ಹೋಗಿರುವಂತದ್ದು. ಆತುರದ ನಿರ್ಧಾರವನ್ನ ತೆಗೆದುಕೊಂಡ್ರೆ ಎಲ್ಲಾ ಪ್ಲಾನು ಕೂಡ ಫ್ಲಾಪ್ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಡಿಕೆಶಿ ಸೈಲೆಂಟ್ ಆಗಿ ರಣತಂತ್ರವನ್ನ ರೂಪಿಸ್ತಾ ಇರುವಂಥದ್ದು. ಹಾಗಾಗಿ ಅವರೇನು ತಂತ್ರವನ್ನ ರೂಪಿಸಿದ್ರು ಅದಕ್ಕೆ ಪ್ರತಿತಂತ್ರವನ್ನ ರೂಪಿಸಿದ ನಂತರ ಅಖಾಡಕ್ಕೆ ಇಳಿಯುವಂತೆ ಸೂಚನೆಯನ್ನ ಕೊಡಲಾಗಿದೆ. ಅಧಿಕಾರ ಹಂಚಿಕೆ ಜಟಾಪಟಿಯಲ್ಲಿ ಆತುರದ ನಡೆ ಬೇಡ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ಹೇಳಿರುವಂಥದ್ದು. ಸಿದ್ದು ಆಪ್ತರ ತಂತ್ರಕ್ಕೆ ಮತ್ತೆ ಪ್ರತಿತಂತ್ರವನ್ನ ರೂಪಿಸುವವರೆಗೂ ಕೂಡ ಅಖಾಡಕ್ಕೆ ಇಳಿಬಾರದು ಅನ್ನುವ ನಿಟ್ಟಿನಲ್ಲಿ ಡಿಕೆಶಿ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಡಿಕೆಶಿ ಯಾವಾಗ್ಲೂ ಅಷ್ಟೇ, ಏನೇ ಮಾಡಬೇಕಾದ್ರೂ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಯೋಜನೆಯನ್ನ ರೂಪಿಸಿ ಮಾಡುವಂಥದ್ದು. ಆದ್ರೆ ಇದೀಗ ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಪಡೆಯಲ್ಲಿ ಏನ್ ಅಧಿಕಾರ ಜಟಾಪಟಿ ನಡೀತಾ ಇತ್ತು, ಏನೆಲ್ಲ ಫಾರಿನ್ ಟೂರ್ ಅನ್ನ ಹೋಗಿದ್ರು, ಸಿದ್ದು ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತವರು ಅವರೆಲ್ಲರೂ ಕೂಡ ಏನೇ ಆಗ್ತಾ ಇರಬಹುದು, ಆದ್ರೆ ಡಿಕೆಶಿ ಮಾತ್ರ ಸೈಲೆಂಟ್ ಆಗಿ ಸ್ಕೆಚ್ ಅನ್ನ ಹಾಕ್ತಾ ಇರುವಂತೆ ಕಾಣಿಸ್ತಾ ಇದೆ. ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕರ ಭೇಟಿಯಾಗುವಂತಹ ಸಾಧ್ಯತೆಗಳಿದೆ. ಮಧ್ಯಾಹ್ನ 12 ಗಂಟೆಗೆ ಶಾಸಕರನ್ನ ಭೇಟಿ ಮಾಡ್ತಾರೆ. ಮುಖಂಡರು ಭೇಟಿಯಾಗುವಂತಹ ಸಾಧ್ಯತೆಗಳಿರುವಂತದ್ದು. ಸದಾಶಿವನಗರದಲ್ಲಿರುವಂತಹ ಗೃಹ ನಿವಾಸದಲ್ಲಿ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕರ ಭೇಟಿ. ಮಧ್ಯಾಹ್ನ 12 ಗಂಟೆಗೆ ಶಾಸಕರ ಮುಖಂಡರ ಭೇಟಿ. ಸದಾಶಿವನಗರದಲ್ಲಿರುವಂತಹ ಗೃಹ ನಿವಾಸದಲ್ಲಿ ಭೇಟಿ. ನಾಯಕತ್ವ ಗೊಂದಲದ ನಡುವೆ ಡಿಕೆ ಶಾಸಕರು ಭೇಟಿ ಆಗ್ತಾ ಇರುವಂತದ್ದು. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಡಿಕೆಶಿ ಮುಂದಾಗ್ತಾ ಇದ್ದಾರಾ? ಹಾಗಾದ್ರೆ ಇತ್ತೀಚೆಗೆ ಶಾಸಕರ ಭೇಟಿಗೆ ಅವಕಾಶ ಕೊಡುತ್ತಿರುವ ಡಿಕೆ
ಇದೀಗ ಶಾಸಕರ ಜೊತೆ ಮುಖಂಡರ ಭೇಟಿಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ. ಸ್ಥಳೀಯ ಚುನಾವಣೆ ಕುರಿತು ಚರ್ಚೆ ಆಗತ್ತಾ ಅಥವಾ ಪಕ್ಷದಲ್ಲಿನ ಬೆಳವಣಿಗೆ ಕುರಿತು ಚರ್ಚೆ ಆಗತ್ತಾ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗತ್ತೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ಶಾಸಕರ ಜೊತೆಗೆ ಮುಖಂಡರಿಗೂ ಕೂಡ ಸಭೆಯನ್ನ ಮಾಡೋದಕ್ಕೆ, ಚರ್ಚೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಇಷ್ಟು ದಿನ ಕೇವಲ ಶಾಸಕರ ಭೇಟಿಗೆ ಅಷ್ಟೇ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಇದೀಗ ಮುಖಂಡರಿಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಭೇಟಿಗೆ. ಸ್ಥಳೀಯ ಚುನಾವಣೆಗಳು ಇನ್ನೇನು ಹತ್ರ ಬರ್ತಾ ಇದೆ, ಆ ಸಂದರ್ಭದಲ್ಲಿ ಇವರ ಪವರ್ ಅನ್ನ ತೋರಿಸೋದಕ್ಕೆ ಚರ್ಚೆ ಮಾಡಲಾಗತ್ತಾ ಅಥವಾ ಆಂತರಿಕವಾಗಿ ಏನ್ ಪಕ್ಷದಲ್ಲಿ ಕೆಲವೊಂದಷ್ಟು ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇದೆ ಆ ಕುರಿತಾಗಿ ಚರ್ಚೆ ಆಗತ್ತಾ, ಅದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಕಾಂಗ್ರೆಸ್ ಪಡೆಯಲ್ಲಿ ಒಂದ್ ಕಡೆನಲ್ಲಿ ಅಧಿಕಾರ ಹಂಚಿಕೆ ಜಟಾಪಟಿ ನಡೀತಾ ಇದೆ, ಇನ್ನೊಂದ್ ಕಡೆನಲ್ಲಿ ಸಿದ್ದು ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತವರು ಫಾರಿನ್ ಟೂರ್ ಅನ್ನ ಕೂಡ ಹೋಗಿದ್ದಾರೆ. ಆದ್ರೆ ಡಿಕೆಶಿ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಸೈಲೆಂಟ್ ಆಗಿ ಪವರ್ ಪ್ಲೇ ಆಟವನ್ನ ಆಡೋದಕ್ಕೆ ಮುಂದಾಗಿದ್ದಾರಾ ಅಂತ? ಸುಕನ್ಯಾ, ಒಂದ್ ಕಡೆ ಈಗ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಬೆಳವಣಿಗೆ ನಡೆದಂತಹ ರೀತಿ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರ ಬಣದ ಶಾಸಕರು ಅವರದೇ ಆಗಿರತಕ್ಕಂತ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ. ಅದರ ಭಾಗವಾಗಿ ವಿದೇಶಿ ಪ್ರವಾಸಕ್ಕೂ ಕೂಡ ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಿರುವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತರು ಹಲವು ಬಾರಿ ಕೂಡ ಅವರು ಡಿಕೆ ಶಿವಕುಮಾರ್ ಅವರ ಪರವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ರು. ಅವರದ್ದು ಒಂದು ಟೀಮು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒತ್ತಾಯವನ್ನು ಕೂಡ ಮಾಡಿ ಬಂದಿರತಕ್ಕಂಥದ್ದು ಇರುವಂತದ್ದು. ಆದ್ರೆ ಇದೀಗ ಒಂದಿಷ್ಟು ಮೌನಕ್ಕೆ ಶರಣಾದಂತೆ ಕಾಣ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಏನು ಮತ್ತೊಂದು ಬಣ ಅವರ ವಿರುದ್ಧವಾಗಿ ಏನು ಕೆಲವೊಂದಿಷ್ಟು ತಂತ್ರಗಾರಿಕೆ ರೂಪಿಸ್ತಾ ಇದೆ, ಅದಕ್ಕೆ ಮೌನವಾಗಿ ಕಾದು ನೋಡಿ ಒಂದಿಷ್ಟು ತಂತ್ರಗಾರಿಕೆಯನ್ನು ರೂಪಿಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಆಪ್ತ ಶಾಸಕರಿಗೆ ಒಂದಿಷ್ಟು ಸಲಹೆ ಕೊಟ್ಟಂತೆ ಕಾಣ್ತಾ ಇದೆ. ಹಾಗಾಗಿ ಒಂದಿಷ್ಟು ಹೇಳಿಕೆಯನ್ನ ಕೊಡುವಂತದ್ದು ನಿಲ್ಸಿದ್ದಾರೆ. ಇತ್ತೀಚೆಗೆ ಇಕ್ಬಾಲ್ ಹುಸೇನ್ ಅವರು ಆಗಿರ್ಬೋದು, ಬಸವರಾಜ ಶಿವಗಂಗಾ ಆಗಿರ್ಬೋದು, ಅವರು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಬಹಿರಂಗವಾಗಿಯೂ ಕೂಡ ಅವ್ರಿಗೆ ಮಾತನಾಡದಂತೆ ಬಾಯಿ ಮುಚ್ಕೊಂಡಿರಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರಂತೆ ಅವರಿಗೂ ಕೂಡ ಕೆಲವೊಂದಿಷ್ಟು ಒಂದು ಆಂತರಿಕವಾಗಿ ಕೂಡ ಅವ್ರಿಗೆ ಚರ್ಚೆ ನಡೆಸಿ ಅವ್ರನ್ನ ಒಂದಿಷ್ಟು ಸಮಾಧಾನವಾಗಿರುವಂತೆ ಹೇಳಿದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಅವರು ಕೂಡ ಮೌನವಾಗಿದ್ದಾರೆ. ಒಂದಿಷ್ಟು ತಂತ್ರಗಾರಿಕೆಯನ್ನ ನೋಡ್ಕೊಂಡು ಅದಕ್ಕೆ ಪ್ರತಿತಂತ್ರವಾಗಿ ನಾವು ಕಾದು ನೋಡೇ ಒಂದಿಷ್ಟು ತಂತ್ರಗಾರಿಕೆಯನ್ನ ರೂಪಿಸೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿ ಇದೀಗ ಶಾಸಕರ ಭೇಟಿಗೂ ಕೂಡ ಈ ಇತ್ತೀಚಿನ ದಿನಗಳಲ್ಲಿ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಶಾಸಕ ವಿಶ್ವಾಸನ ಗಳಿಸುವಂತ ಪ್ರಯತ್ನವನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಮಾಡ್ತಾರೆ. ಅದರ ಜೊತೆಗೆ ಮುಖಂಡರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಡಿಕೆ ಶಿವಕುಮಾರ್ ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿ ಇವತ್ತು ಅವರ ನಿವಾಸದಲ್ಲಿಯೂ ಕೂಡ ಶಾಸಕರನ್ನ ಮತ್ತೆ ಮುಖಂಡರನ್ನು ಕೂಡ ಭೇಟಿಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ. ಆ ಒಂದು ಸಮಯದಲ್ಲಿ ಯಾವೆಲ್ಲ ಶಾಸಕರು ಬರ್ತಾರೆ, ಯಾವೆಲ್ಲ ಮುಖಂಡರು ಬರ್ತಾರೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಸುಕನ್ಯಾ, ಬಸವರಾಜ್, ಇವತ್ತಿರುವಂತಹ ಒಂದು ಶಾಸಕರು ಹಾಗೂ ಮುಖಂಡರ ಭೇಟಿ ಸಮಯದಲ್ಲಿ ಕೆಲವೊಂದಷ್ಟು ಇವಾಗ ಸ್ಥಳೀಯ ಚುನಾವಣೆಗಳು ಬರ್ತಾ ಇದೆ, ಅದ್ರ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆಗಳಿದೆಯಾ ಅಥವಾ ಪಕ್ಷದಲ್ಲಿ ಆಗ್ತಾ ಇರುವಂತಹ ಈ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್? ಸುಕನ್ಯಾ, ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ ಶಾಸಕರಿಗೆ ಮತ್ತೆ ಮುಖಂಡರಿಗೆ ಭೇಟಿಗೆ ಅವಕಾಶವನ್ನ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗ್ತವೆ ಅನ್ನುವಂಥದ್ದು ಬಹಳ ಒಂದಿಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಯಾಕಂತಂದ್ರೆ ಒಂದ್ ಕಡೆ ಈಗ ಸ್ಥಳೀಯ ಮಟ್ಟದ ಚುನಾವಣೆಗಳು ಬರ್ತಾ ಇದ್ದಾವೆ. ಆ ಒಂದು ಚುನಾವಣೆಗಳಿಗೆ ಪಕ್ಷ ಸಂಘಟನೆ ಮಾಡ್ಬೇಕಾಗಿದೆ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ಬಹುದು. ಅದರ ಜೊತೆಗೆ ಪಕ್ಷದಲ್ಲಿನ ಕೆಲವೊಂದಿಷ್ಟು ಆಂತರಿಕ ವಿಚಾರಗಳು ಸಂಬಂಧಪಟ್ಟಂತೆ, ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಶಾಸಕರ ಜೊತೆ ಡಿಕೆ ಶಿವಕುಮಾರ್ ಅವರು ಚರ್ಚೆ ನಡೆಸುವಂತ ಎಲ್ಲಾ ಸಾಧ್ಯತೆ ಇದೆ. ಯಾಕಂತಂದ್ರೆ ಅವರ ಆಪ್ತ ಶಾಸಕರು ಇದ್ದಂತ ಸಂದರ್ಭದಲ್ಲಿ ಅವರ ಜೊತೆ ಕೆಲವೊಂದಿಷ್ಟು ಈ ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಶಾಸಕರ ಫಾರಿನ್ ಟ್ರಿಪ್ ಆಗಿರ್ಬೋದು, ಇವೆಲ್ಲ ವಿಚಾರಗಳು ಸಂಬಂಧಪಟ್ಟಂತೆ ಕೂಡ ಚರ್ಚೆ ನಡೆಸುವಂತದ್ದಿದೆ. ಒಂದು ಅಂದ್ರೆ ಪರೋಕ್ಷವಾಗಿ ಕೆಲವೊಂದಿಷ್ಟು ತಂತ್ರಗಾರಿಕೆ ರೂಪಿಸುವಂತದ ಭಾಗವಾಗಿ ಡಿಕೆ ಶಿವಕುಮಾರ್ ಅವರು ಶಾಸಕರನ್ನ ಮತ್ತೆ ಮುಖಂಡರ ಭೇಟಿಗೆ ಅವಕಾಶವನ್ನ ಕೊಟ್ಟಿದ್ದಾರಾ ಅನ್ನುವಂಥದ್ದು ಕೂಡ ಇದೀಗ ಚರ್ಚೆ ಆಗ್ತಾ ಇದೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ.